ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಮೊನ್ನೆದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಮೊನ್ನೆ ಕಟ್ಟಿಂಗ್ ವಿಡಿಯೋ ತೋರಿಸಿದ್ದೆ, ಇವತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಬ್ಲೌಸ್ ಸ್ಲೀವ್ನ ಈ ಥರ ಇಟ್ಕೊಂಡು 1/4 ಇಂಚ್ ಗ್ಯಾಪಲ್ಲಿ ಹೊಲ್ಕೊಂಬರ್ಬೇಕಾಗುತ್ತೆ. ನೋಡಿ, ಎರಡನ್ನೂ ಸಹ ಇದೇ ಥರ ಹೊಲ್ಕೊತಿದ್ದೀನಿ. ಹೊಲ್ಕೊಂಡಾದ್ಮೇಲೆ ಈ ಥರ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ಡಾಟ್ ಹೊಲಿಗೆ ಥರ ಹಾಕೊಬೇಕು. ಇದು ಸ್ಲೀವ್ನ ಹೆಮ್ಮಿಂಗ್ ಇರೋದ್ರಿಂದ ಡಾಟ್ ಹೊಲಿಗೆ ಹಾಕ್ಕೊಂಡು ಹೆಮ್ಮಿಂಗ್ ಮಾಡಾದ್ಮೇಲೆ ಆ ಹೊಲಿಗೆನ ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಡಾಟ್ ಹೊಲಿಗೆ ಹಾಕೊಬೇಕಾಗುತ್ತೆ. ಎರಡು ಸ್ಲೀವ್ ಅದೇ ಥರ ಹೊಲ್ಕೊಂಡು ಎರಡು ಸ್ಲೀವ್ ಹೊಲ್ಕೊಂಡಾದ್ಮೇಲೆ ನೋಡಿ, ಎರಡು ಸ್ಲೀವ್ ಹೊಲ್ಕೊಂಡು ರೈಟು ಲೆಫ್ಟು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇವಾಗಲೇ. ನೋಡಿ, ಸ್ಲೀವ್ ರೆಡಿ ಆಯಿತು. ಸೈಡಿಗೆ ಇಡೋಣ. ಇವಾಗ ಫ್ರಂಟ್ ಎತ್ಕೊಳ್ಳೋಣ. ಫ್ರಂಟ್ ಡಾಟ್ ನೆಕ್ ನಾವು ಕೂರಿಸ್ತೀವಲ್ವ, ಶೋಲ್ಡರು ಅದೇನಿದೆ ಅದರ ಸ್ಟ್ರೈಟಲ್ಲಿ ಒಂದು ಸೆಂಟರ್ ಡಾಟ್ ಬರುತ್ತೆ. ಅದು ನೋಡಿಕೊಂಡು ಹಾಕ್ತಿದ್ದೆ. ನೋಡಿ, ನಿಮ್ಗೆ ಎಷ್ಟು ಅವ್ರ ದಪ್ಪ ಇದ್ದರೆ 1 ಇಂಚು, 1.5, 1/4, ಈ ಕಡೆ ಅರ್ಧ ಇಂಚು, ಈ ಥರ 3/4 ಇಂಚು ಈ ಥರ ಬರುತ್ತೆ ಡಾಟು. ಅದು ನೋಡಿಕೊಂಡು ಡಾಟ್ ಹಿಡಿಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ಏನಿದೆ ಆ ಥರ ಡಾಟ್ನ ಹಿಡಿಬೇಕಾಗುತ್ತೆ. ನೋಡ್ತಿರ್ಬೋದು ನೀವು ಯಾವ ಥರ ಡಾಟ್ ಪಾಯಿಂಟ್ಸ್ ಹಿಡಿತಿದ್ದೀನಿ ಅಂತ. ಯಾವುದೇ ಥರ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ. ಆ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು. ಮತ್ತು ಯಾವುದೇ ಥರ ವಿಡಿಯೋ ಬೇಕಾದರೂ ಹೇಳಿ, ಆ ಥರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಟ್ರೈ ಮಾಡೋದಂತಲ್ಲ, ಮಾಡ್ತೀನಿ ವಿಡಿಯೋನ. ನೋಡಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವಾಗ ಡಾಟ್ ಹಿಡಿದ್ರೆ ಸರಿ ಬಂದಿದೆಯಾ ಇಲ್ವಾ ಅಂತ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ನೋಡಿ, ಡಾಟ್ ಯಾವ ಥರ ಬಂದಿದೆ ಅಂತ ಅದು ಗೊತ್ತಾಗ್ತಿದೆ, ಕಪ್ಸು. ಇದೇ ಥರ 2 ಸೆಟ್ ಮಾಡಿಕೊಂಡು ಇವಾಗ ನೋಡ್ತಿರ್ಬೋದು ನೀವು. ಎರಡನ್ನೂ ಸಹ ಡಾಟ್ ಹಿಡಿದಾದ್ಮೇಲೆ ನೋಡ್ಕೊತಿದ್ದೀನಿ. 2 ಇಟ್ಕೊಂಡು ಅಲ್ಲೇ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಲಾಸ್ಟಲ್ಲಿ ಫಿನಿಶಿಂಗ್ ಮಾಡಬೇಕಾದ್ರೆ ನಮಗೆ ಏರುಪೇರು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಸ್ಲೀವ್ ಹತ್ರ, ಇದು ಆರ್ಮಲ್ ಹತ್ರ ಆಗಿರ್ಬೋದು, ಡಾಟ್ ಹತ್ರ ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ಸಹ ನೋಡ್ಕೊತಿದ್ದೀನಿ. ಇದು ಬೆಲ್ಟ್ ಪಟ್ಟಿ. ಇದು ಅಷ್ಟೇ, 2 ಸಹ ಸಮ ಇರಬೇಕು. ಇಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಅದನ್ನ ಕಟ್ ಮಾಡಿದಾಗದೆ ಇದನ್ನ ಇವಾಗ ಇಟ್ಕೊಂಡು ಹೊಲ್ಕೊಂಬರ್ತಿದ್ದೀನಿ. 2 ಸೈಡ್ ಹೊಲ್ಕೊಂಡು ಇದನ್ನು ಅಷ್ಟೇ, ಯಾವ ಕಡೆ ಜಾಸ್ತಿ ಕಡಿಮೆ ಬಂದಿರುತ್ತೆ ಅದನ್ನು ನೋಡಿ ಇದು ಮಾಡಬೇಕಾಗುತ್ತೆ. ಜಾಸ್ತಿ ಬಂದಿದ್ದರೆ ಇನ್ನೊಂದು ಸ್ವಲ್ಪ ಹೊಲಿಗೆ ಹಾಕಬೇಕಾಗುತ್ತೆ. ಇಲ್ಲ ಕಡಿಮೆ ಬಂದಿದ್ದರೆ 2 ಸಹ ಸಮ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ನೀವು, 2 ಸಹ ಸಮ ಇದೆ. ನೋಡಿ, ನೆಕ್ಕು ಸಹ ಸಮಾನೇ ಇದೆ. ನೋಡಿ, ಎಲ್ಲೂ ಏರುಪೇರು ಬಂದಿಲ್ಲ. ಬರಬಾರ್ದು. ಅದು ಬಂದರೆ ಬ್ಲೌಸೇ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಹುಕ್ಕುಪಟ್ಟಿಗೋಸ್ಕರ 1 ಇಂಚು 1/4 ಇಂಚ್ ಬಟ್ಟೆ ತೊಗೊಂಡು ಸ್ಟ್ರೈಟ್ ಕಟ್ ಮಾಡ್ಕೊತಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ನೋಡಿ, ಇವಾಗ ಇದನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ನಾನು ಏನು 1/4 ಇಂಚ್ ಪಟ್ಟಿ ರೆಡಿ ಮಾಡಿದ್ದೆ ಅದನ್ನು ಇಟ್ಕೊಂಡು ಹೊಲ್ಕೊಂಡು ಬರ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಅದ್ರ ಮೇಲೆ ಒಂದು ಹೊಲಿಗೆ ಹಾಕಿ ನೆಕ್ಸ್ಟು ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಂಡೆ. ನೋಡಿ, ಇದು ಅಷ್ಟೇ, ಅಳತೆ ಬ್ಲೌಸ್ ಏನಿದೆ ಅದನ್ನು ಇಟ್ಕೊಂಡು ನೋಡ್ತಿದ್ದೀನಿ. ನೋಡ್ತಿರ್ಬೋದು ನೀವು, ಅಲ್ಲಿ ಎಷ್ಟು ಬಂದಿದೆ ಅದು ಪೈಪಿಂಗ್ ಮಾಡಬೇಕಾದ್ರೆ ಅದು ಕವರ್ ಆಗುತ್ತೆ. ಅವ್ರು 1/4 ಇಂಚ್ ಉದ್ದ, ಒಂದು ಅರ್ಧ ಇಂಚ್ ಉದ್ದ ಹೇಳಿದ್ರಲ್ವ ಬ್ಲೌಸ್ ಕಟ್ಟಿಂಗಲ್ಲಿ ಹೇಳಿದ್ದೆ ನಾನು, ಅದಕ್ಕೆ ಸರಿ ಹೋಗ್ಬಿಡುತ್ತೆ ಅದು. ನೋಡಿ, ಇದು 2 ಕಡೆ ಸೈಡ್ ಸಮ ಇರಬೇಕು. ಇವಾಗ ಬ್ಯಾಕ್ನ ಇಟ್ಕೊಂಡು ಬ್ಯಾಕ್ ಏನಿದೆ, ಫ್ರಂಟ್ ಏನಿದೆ ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಶೋಲ್ಡರ್ನ ಅಟ್ಯಾಚ್ ಮಾಡಿ ನೋಡಿ, ಆ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ತಿದ್ದೀನಿ. 2 ಸೈಡ್ ಅಟ್ಯಾಚ್ ಮಾಡಿ ಇವಾಗ ಎರಡನ್ನೂ, ಫ್ರಂಟು ಮತ್ತು ಬ್ಯಾಕನ್ನು ಎರಡನ್ನೂ ಇಟ್ಕೊಂಡು ನೋಡಬೇಕಾಗುತ್ತೆ ಸಮ ಇದೆಯಾ ಏನಿದೆ ಅಂತ. ಎರಡನ್ನೂ ಅಟ್ಯಾಚ್ ಮಾಡಾಯ್ತು. ಇವಾಗ ನೋಡ್ತಿದ್ದೀನಿ ಅದು ಫ್ರಂಟ್ ಬ್ಯಾಕ್ 2 ಸಮ ಇದೆಯಾ ಅಂತ. ನೋಡ್ತಿರ್ಬೋದು ನೀವು.
ಇದು ಬ್ಯಾಕು ನಾನು ಎಕ್ಸ್ಟ್ರಾ ಬಟ್ಟೆ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಹೊಲಿಗೆ ಹಾಕಿಲ್ಲ. ಇವಾಗ ಎಷ್ಟು ಜಾಸ್ತಿ ಬರುತ್ತೆ ಅದನ್ನು ನೋಡಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತಿದ್ದೀನಿ ನಾನು. ಇದನ್ನು ಅಷ್ಟೇ ಒಂದು ಪಾಯಿಂಟೆಡಲ್ಲಿ ಮರ್ಚ್ಕೊಂಡು ಹೊಲಿದ್ಬಿಟ್ಟು, ಇಲ್ಲ ನಮ್ಗೆ ಕರೆಕ್ಟಾಗಿ ಹೊಲಿಗೆ ಬರುತ್ತೆ ಅನ್ನೋದಿದ್ದರೆ ಒಂದೇ ಸೈಡಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಬೋದು. ಇಲ್ಲ ಅಂದರೆ ಒಂದು 1/4 ಇಂಚ್ ಗ್ಯಾಪಲ್ಲಿ ಒಂದು ಹೊಲಿಗೆ ಹಾಕ್ಬಿಟ್ಟು ನಾವೇನು ಮಾರ್ಕಿಗೆ ಬಟ್ಟೆ ಬಿಟ್ಟಿದ್ದೋ ಮಾರ್ಕ್ ಹಾಕ್ಕೊಂಡಿದ್ದೋ ಆ ಮಾರ್ಕ್ಗೆ ಇದನ್ನು ಹೊಲ್ಕೊಂಬರ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ನಿಧಾನ ಆದರೂ ಪರವಾಗಿಲ್ಲ, ಎಲ್ಲೂ ಸಹ ಏರುಪೇರು ಆಗಬಾರ್ದು. ಹೊಲಿಗೆ ಒಂದು ಸ್ಟ್ರೈಟ್ ಲೈನ್ ಅಂದರೆ ಸ್ಟ್ರೈಟ್ ಲೈನಲ್ಲೇ ಬರಬೇಕು. ಯಾವುದೇ ಕಾರಣಕ್ಕೂ ಮೇನ್ ಬಟ್ಟೆನ ಎಳೆಯೋದಕ್ಕೆ ಹೋಗ್ಬೇಡಿ. ನಾವೇನು ಫೋಲ್ಡಿಂಗೋಸ್ಕರ ಇಟ್ಕೊಂಡಿದ್ದೀವಿ ಆ ಬಟ್ಟೆನ ಸ್ವಲ್ಪ ಎಳ್ಕೊಂಡು ಮೇನ್ ಬಟ್ಟೆನ ಸ್ಟ್ರೈಟ್ ಬಿಟ್ಕೊಂಡು ಎಳ್ಕೊಂಬರ್ಬೇಕಾಗುತ್ತೆ. ಅಂದರೆ ಕೆಳಗಡೆ ಬಟ್ಟೆನ ಸ್ಟ್ರೈಟೇ ಬಿಡಬೇಕು, ಅದನ್ನೇನು ಎಳೆಯೋಕ್ಕೆ ಹೋಗಬಾರ್ದು. ಮೇಲ್ಗಡೆ ನಾವೇನು ಫೋಲ್ಡೆಡ್ ಮಾಡ್ತಿದ್ದೀವಿ ಆ ಬಟ್ಟೆನ ನಾವು ಎಳ್ಕೊಳ್ತಾ ಹೊಲ್ಕೊಂಬರ್ಬೇಕಾಗುತ್ತೆ. ನೋಡಿ, 2 ಸಹ ಸಮ ಇದೆ, ಫ್ರಂಟು ಬ್ಯಾಕು ಸಮ ಇದೆ. ಇಲ್ಲಿ ಶೋಲ್ಡರ್ಸು ಅಷ್ಟೇ ಸಮ ಇದೆ, ಆರ್ಮಲ್ಸು ಸಹ ಸಮ ಇದೆ. ಅದೆಲ್ಲ ನೋಡ್ಕೊಬೇಕಾಗುತ್ತೆ ನಾವು. ಇಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ ಅಂದರೆ ಅದು ಸರಿ ಹೋಗೋಲ್ಲ. ಇವಾಗ ಸ್ಲೀವ್ ಏನಿದೆ ಶೋಲ್ಡರ್ಗೆ ಅಟ್ಯಾಚ್ ಮಾಡ್ಕೊಂಡು ಬರ್ತಿದ್ದೀನಿ. ಸ್ಲೀವ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ, ಸ್ಲೀವು ಅಷ್ಟೇ ಎಲ್ಲೂ ಸಹ ಜಾಸ್ತಿ ಕಡಿಮೆ ಬಂದಿಲ್ಲ, 2 ಸಹ ಸಮಾನೇ ಬಂದಿದೆ. ಸೊ ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ಟು 2 ಕಡೆ ಸಹ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ಸೆಂಟ್ರಿಂದನೇ ಹಾಕೊಂಬರ್ತಿದ್ದೀನಿ, ಯಾಕೆಂದರೆ ಅದು ಏರುಪೇರು ಬಂದ್ರೂ ಗೊತ್ತಾಗ್ಬಿಡುತ್ತೆ ಅಂತ. ನಿಮಗೆ ನೋಡ್ತಿರ್ಬೋದು ನೀವು ಎಲ್ಲಿಂದ ಹೊಲ್ಕೊತಿದ್ದೀನಿ ನಾನು ಅಂತ, ಅದಕ್ಕೆ ಹೇಳ್ತಿರೋದು. ಸೊ 2 ಸಹ ಇನ್ನೂ ಅಟ್ಯಾಚ್ ಮಾಡಿ, ಸೊ 2 ಹೊಲಿಗೆ ಹಾಕ್ಕೊಬೇಕು. 2 ಹೊಲಿಗೆ ಹಾಕ್ಕೊಂಡು ಗ್ರಿಪ್ಪಿಗೋಸ್ಕರ 2 ಹೊಲಿಗೆ ಹಾಕ್ಕೊಳ್ಳೋದು. ಒಂದು ಹೊಲಿಗೆ ಆದರೆ ಕಿತ್ತೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ವ, ಅದಕ್ಕೋಸ್ಕರ 2 ಹೊಲಿಗೆ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಸೊ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತಿದ್ದೀನಿ ಪೈಪಿಂಗ್ ಮಾಡೋದಕ್ಕೋಸ್ಕರ. ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಸೊ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ನಾವು. ನೋಡಿ, ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟನ್ನು ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಬೇಕು. ನೋಡಿ, ಎಕ್ಸ್ಪೆಂಡ್ ಆಗ್ತಿದೆ ಅದು ಬಟ್ಟೆ, ಹೇಳಿದ್ರೆ ಎಕ್ಸ್ಪೆಂಡ್ ಆಗಬೇಕು, ಆವಾಗ ಅದು ಕ್ರಾಸಾಗಿ ಬಂದಿದೆ, ಪೈಪಿಂಗ್ ಸಹ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ನೋಡಿ, ಈ ಥರ ಕ್ರಾಸಲ್ಲೇ ಇಟ್ಕೊಂಡು ನಾವು ಹೊಲ್ಕೊಬೇಕಾಗುತ್ತೆ. ಎಲ್ಲ ಯಾವಷ್ಟು ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀವಿ ಅಷ್ಟು ಕ್ರಾಸ್ ಪೀಸ್ನ ಸಹ ಈ ಥರ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಸೊ ಅಟ್ಯಾಚ್ ಮಾಡಿಕೊಂಡು ಕೂಳೆ ಏನಿದೆ ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಗೀರ್ಕೊಬೇಕಾಗುತ್ತೆ. ಒಂದೇ ಸೈಡ್ ಇದ್ದರೆ ಪೈಪಿಂಗ್ ಮಾಡಬೇಕಾದ್ರೆ ಹಿಂಸೆ ಅನಿಸುತ್ತೆ ಅಂತ ಅಷ್ಟೇ. ಇವಾಗ ನಾವು ಏನು ಪೈಪಿಂಗ್ ಮಾಡಬೇಕು ಅದಕ್ಕೆ ಇಟ್ಕೊಂಡು ಈ ಥರ ಬಟ್ಟೆನ ಒಂದು ಪಾಯಿಂಟೆಡಲ್ಲಿ ಹೊಲ್ಕೊಂಬರ್ಬೇಕಾಗುತ್ತೆ. ನೋಡಿ, ಒಂದೇ ಲೆವೆಲಲ್ಲಿ ಹೊಲ್ಕೊಂಬರ್ಬೇಕು. ಫೈನಲಾಗಿ ಹೊಲ್ಕೊಂಡು ಬಂದೆ. ಈ ಥರ ನ್ಯಾಚ್ ಹಾಕ್ಕೊಬೇಕಾಗುತ್ತೆ, ಎಲ್ಲೆಲ್ಲಿ ಕರ್ವಿರುತ್ತೆ ಅಲ್ಲಿ ಈ ಥರ ನ್ಯಾಚ್ ಹಾಕ್ಕೊಂಡು ಹೊಲ್ಕೊಬೇಕಾಗುತ್ತೆ ನಾವು. ನೋಡ್ತಿರ್ಬೋದು ನೀವು, ಈ ಥರ ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಹೊಲ್ಕೊಂಬರ್ಬೇಕು. ಈ ಥರ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಬೇಕಾಗುತ್ತೆ. ಹೀಗೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗೆದ್ಮೇಲೆ ನಾವೇನು ಅದನ್ನು ಮತ್ತೆ ಫೋಲ್ಡ್ ಮಾಡಿ ಇವಾಗ ಮಧ್ಯದಲ್ಲಿ ಹೊಲಿಗೆ ಬರಬೇಕು. ಅದೇನು ಫೋಲ್ಡೆಡ್ ಇದೆ ಅದ್ರ ಮಧ್ಯದಲ್ಲೇ ಬರಬೇಕಾಗುತ್ತೆ. ನೋಡಿ, ಅದ್ರ ಮಧ್ಯೆ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು, ಸೆಂಟ್ರಲ್ಲೇ ಬರಬೇಕದು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ನಮ್ಮ ಅಂಗಡಿ ಬಂದು ರೋಡ್ ಸೈಡಿಂದ ವೆಹಿಕಲ್ ಸೌಂಡು ತುಂಬಾ ಕೇಳಿಸುತ್ತೆ ಅಂತ. ಪ್ಲೀಸ್ ಅದನ್ನು ಸೊ ನೆಕ್ಸ್ಟ್ ವೀಡಿಯೋದಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತೀನಿ. ಸೊ ಯಾರೂ ಸಹ ಬೇಜಾರು ಮಾಡ್ಕೊಬೇಡಿ. ನೋಡ್ತಿರ್ಬೋದು ಪೈಪಿಂಗ್ನ ಈ ಥರ ಹೊಲ್ಕೊಂಡು ಬಂದಿದ್ದೀನಿ. ಪೈಪಿಂಗ್ ಸಹ ಆದಮೇಲೆ ನೋಡಿ, ಎಲ್ಲೂ ಸಹ ಆ ಕಡೆ ಈ ಕಡೆ ಹೋಗಬಾರ್ದು, ಹೊಲಿಗೆ ನೀಟಾಗಿ ಬರಬೇಕಾಗುತ್ತೆ. ನೋಡ್ತಿರ್ಬೋದು ನೀವು. ಲಾಸ್ಟಲ್ಲೂ ಅಷ್ಟೇ ಅದನ್ನು ಮರ್ಚಿ ಈ ಥರ ಹೊಲ್ಕೊಬೇಕು. ಸೊ ನೋಡಿ, ಅದಾದ ತಕ್ಷಣ ಸೈಡ್ ಅಟ್ಯಾಚ್ ಮಾಡಿಬಿಡೋಕ್ಕೆ. ಸೊ ನಮ್ಮದು ಅಳತೆ ಬ್ಲೌಸ್ ಏನಿದೆ ಆ ಪಟ್ಟಿನ ಆ ಥರ ಈ ಥರ ಇಟ್ಕೊಂಡು ಹೊಲ್ಕೊಬೇಕಾಗುತ್ತೆ. ಮತ್ತು ಚೆಸ್ಟ್ ಎಷ್ಟಿದೆ ಅದನ್ನು ಸಹ ನಾವು ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಟೇಪ್ನ ಟೇಪಿಂದ ಅಳತೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಅದು ಸ್ಲೀವ್ಗೂ ಅಷ್ಟೇ, ಸ್ಲೀವ್ ಅಳತೆ ಬ್ಲೌಸಲ್ಲಿ ಸ್ಲೀವ್ ಏನಿದೆ ಆ ಥರ ಸ್ಲೀವ್ ಹತ್ರ ಇಟ್ಕೊಂಡು ಮಾರ್ಕ್ ಹಾಕ್ಕೊಬೇಕು. ಮಾರ್ಕ್ ಹಾಕ್ಕೊಂಡು ಸೊ ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ, ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಿ ಕೂಳೆ ಅದು ಒಂದೇ ಸೈಡ್ ಇರಬೇಕಾಗುತ್ತೆ.
ಈ ಕಡೆ ಒಂದು ಇರಬಾರ್ದು, ಅದಕ್ಕೋಸ್ಕರ. ಮತ್ತು ಎರಡು ಸಹ ಸಮ ಇರಬೇಕು, ಇಲ್ಲ ಅಂದರೆ ಏರುಪೇರು ಬಂದುಬಿಡುತ್ತೆ. ನೋಡ್ಬೋದು ನೀವು, ಎರಡು ಸೈಡ್ ಸಮ ಇರಬೇಕು, ಫ್ರಂಟು ಬ್ಯಾಕು ಎರಡು ಸೈಡು ಸಮನೇ ಇರಬೇಕು. 2-3 ಹೊಲಿಗೆ ಹಾಕ್ಕೊಂಡು ಫಿನಿಶ್ ಮಾಡ್ಕೊತಿದ್ದೀನಿ. ಸೊ ಎರಡು ಸೈಡ್ ಅದೇ ಥರ ಹಾಕ್ಕೊಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಕಟ್ ಮಾಡಿ ತೆಗಿತಿದ್ದೀನಿ ನಾನು. ನೋಡಿ 2 ಹೊಲಿಗೆ ಹಾಕ್ಕೊತಿದ್ದೀನಿ ಇವಾಗ. ಸೊ ಹೊಲಿಗೆ ಹಾಕ್ಕೊಂಡು ದಾರ ಎಲ್ಲ ಅಲ್ಲಲ್ಲೇ ಕಟ್ ಮಾಡ್ಕೊಬೇಕು, ಇಲ್ಲ ಅಂದರೆ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಎರಡು ಸೈಡ್ ಇದೇ ಥರ ಹೊಲಿಗೆ ಹಾಕ್ಕೊಂಡು, ಸೊ ನೋಡ್ತಿರ್ಬೋದು ನೀವು. ಇವಾಗ ಅಳತೆ ಬ್ಲೌಸ್ನ ಇಟ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊತಿದ್ದೀನಿ ನಾನು. ಅಳತೆ ಬ್ಲೌಸ್ಗೂ ಇವಾಗ ಹೊಲ್ದಿರೋ ಬ್ಲೌಸ್ಗೂ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅದು ನೋಡಿ ಬ್ಯಾಕ್ ಡಾಟ್ನ ನಾನು ಹಿಡಿತಿದ್ದೀನಿ. ಸೊ ಬ್ಯಾಕ್ ಡಾಟ್ ಹಿಡಿಬೇಕಾದ್ರೂ ಅಷ್ಟೇ ನಾವು ನೋಡ್ಕೊಂಡು ಹೊಲ್ಕೊಬೇಕಾಗುತ್ತೆ. ನೋಡಿ ನಾವು ಎರಡು ಸೈಡ್ ಡಾಟ್ ಹಿಡ್ದಾದ ನಂತರ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ ಅಳತೆ ಬ್ಲೌಸ್ ಮತ್ತು ಹೊಲ್ದಿರೋ ಬ್ಲೌಸ್ ಏನಿದೆ ಅಂತ. ನೋಡಿ ಎರಡು ಸೈಡ್ ಸಮಾನೇ ಬರ್ತಿದೆ, ನೋಡ್ತಿರ್ಬೋದು ನೀವು. ಅಳತೆ ಬ್ಲೌಸಲ್ಲಿ ಏನು ಡಾಟು ಮತ್ತು ಫೈನಲ್ ಹೊಲಿಗೆ ಬಂದಿದೆ ಅಲ್ಲಿಗೆ ಸಹ ಇದು ಬರ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೊಂದು ವಿಡಿಯೋದಲ್ಲಿ.